ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರಗಳು. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅಂದ್ಕೊಳ್ತೀನಿ. ನಾನು ನಿಮ್ಮ ರಾಧಿಕಾ ಮಾತಾಡಕತ್ತೀನಿ. ಮೊನ್ನೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಕ್ವಶನ್ ಆ್ಯಂಡ್ ಆನ್ಸರ್ ಹಾಕಿದ್ದೆ. ನಿಮ್ಮ ಕೆಲವು ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆದ UK ರಾಧಿಕಾ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಕಮೆಂಟ್ ಮಾಡಿರಿ. ಹಾಗೆ ಕೆಲವೊಂದು ವೀಡಿಯೋಗಳನ್ನು ಆಲ್ರೆಡಿ ನಾನು ಹಾಕಿದ್ದೀನಿ, ಅವಕ್ಕೂ ಕೂಡ ನೋಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ. ಸೊ ಈ ಒಂದು ಪೂರ್ತಿ ವಿಡಿಯೋನ ನೋಡಿರಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ. ಎಷ್ಟೋ ಸಲ ತುಂಬ ಸಲ ನೀವು ಕಮೆಂಟ್ಸ್ ಹಾಕಿದಾಗ ನನಗಂತೂ ರಿಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಒಬ್ರಿಗೆ ಮಾಡಿದ್ರೆ ಇನ್ನೊಬ್ರಿಗೆ ಮಾಡಬೇಕಾಗತ್ತೆ, ಒಬ್ರಿಗೆ ಮಾಡಿದ್ರೆ ಇನ್ನೊಬ್ರಿಗೆ ಮಾಡಬೇಕಾಗತ್ತೆ. ಹಂಗಂದ್ರೆ ಭಾಳ ಟೈಮ್ ಇದಾಗುತ್ತೆ ಅಂದ್ಬಿಟ್ಟು ಬೇಡ, ಮುಂದೊಂದು ದಿನ ಕ್ವಶನ್ ಆ್ಯಂಡ್ ಆನ್ಸರ್ ಅಂತಿಟ್ಟಾಗ ಆವಾಗಲೇ ಹೇಳೋಣ ಅವ್ರು ಕೇಳುವಂಥ ಕ್ವಶನ್ಸಿಗೆ ಅಂಥೇಳಿ ನಾನು ಮೊನ್ನೆ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಸ್ಟೋರಿ ಹಾಕಿದ್ದೆ. ಅದರಲ್ಲಿ ಒಂದು 100 ಕ್ವಶನ್ ಬಂದಿದ್ದು. ನಾನು ಅಷ್ಟು 100 ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಲವೊಂದು ರಿಪೀಟೆಡ್ ಇರೋದು, ಕೆಲವೊಂದು ಚಲೋ ಇರೋ ಕ್ವಶನ್ಸ್ಗಳನ್ನು ಆರಿಸ್ಕೊಂಡು ನಾನಿವತ್ತು ನಿಮ್ಮ ಮುಂದೆ ಆ ಕ್ವಶನ್ಸಿಗೆ ಆನ್ಸರ್ನ ಹೇಳ್ತೀನಿ. ಭಾಳ ಟೈಮ್ ತೊಗೊಳ್ದು ಬೇಡ, ಭಾಳ ವಿಡಿಯೋ ಲೆಂದಿ ಮಾಡೋದು ಬೇಡ, ಯಾಕಂದ್ರೆ ಬೇಸರ ಆಗ್ಬಿಡ್ತೈತೆ ನಿಮ್ಗೆ. ಸೊ ಫಸ್ಟ್ ಕ್ವಶನ್ ಏನೈತಂದ್ರೆ ನೋಡಿ ಹೇಳಕತ್ತೀನಿ. ಫಸ್ಟ್ ಕ್ವಶನ್ ಏನೈತಂದ್ರೆ, ನಿಮ್ಮ ಆ್ಯಕ್ಟ್ ಸೂಪರ್, ಮುಖದ ಮೇಲೆ ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಇದಾವಲ್ಲ ಅಂಥೇಳಿ. ಮೊದಲೇ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟ್ ಸೂಪರ್ ಅಂತ ಹೇಳಿದಾರೆ. ಆ್ಯಕ್ಟಿಂಗ್ ನಂಗೆ ಮೊದಲಿಂದನೂ ಇಷ್ಟ. ರೀಲ್ಸ್ ಬಂದು ಇನ್ಸ್ಟಾಗ್ರಾಮ್ ಐತಿ, ರೀಲ್ಸ್ ಐತಿ ಅಂತಂದಿಲ್ಲ. ನಂಗೆ ಚೈಲ್ಡ್ ಟೈಮಿಂದನೂ ಸ್ಕೂಲ್ನಲ್ಲಿ ಸ್ಕಿಟ್ಸ್ ಆಗಿರ್ಬೋದು, ಡ್ರಾಮಾಸ್ ಆಗಿರ್ಬೋದು, ಎಲ್ಲದರೊಳಗೂ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಒಟ್ಟು ಆ್ಯಕ್ಷನ್ಸ್ ಇರುವಂಥದ್ದು ಭಾಳ ಇಷ್ಟ ಆಗುತ್ತೆ. ಮೊದಲಿಂದನೂ ಪ್ರೈಮರಿಯಿಂದನೂ ಇಂಟ್ರೆಸ್ಟ್ ಇತ್ತು. ಅಂದರೆ ಸೋಷಿಯಲ್ ಮೀಡಿಯಾ ನೋಡಂಟ್ಲೆ ಸ್ವಲ್ಪ ಅಷ್ಟನ್ನು ಅದನ್ನು ಆ ಟ್ಯಾಲೆಂಟ್ ಈಗ ಹೊರಗೆ ಈ ಮೂಲಕ ಬರ್ತಾಯಿದೆ ಅಷ್ಟೇ, ಆ್ಯಕ್ಟಿಂಗ್ ಅನ್ನೋದು. ಅದಲ್ಲದೆ ಮುಖದ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗಿದಾವಲ್ಲ. ಎಸ್, ಮುಖದ ಮೇಲೆ ನನಗೆ ಪಿಂಪಲ್ಸ್ ಇದೆ. ಮೊಡವೆಗಳು ಒಂದು ವಯಸ್ಸಿಗಂತಾಗುತ್ತೆ. ಮೊದಲಿಂದ ಏನಂತ ಇರಲ್ಲ, ಒಂದು ಸ್ಟೇಜ್ ಅಂತ ಬರುತ್ತಲ್ಲ, ಆ ಒಂದು ವಯಸ್ಸಿನಲ್ಲಿ ಆಗುವಂಥ ಮೊಡವೆಗಳಷ್ಟೇ ಇವು. ಸೊ ಅವು ಆ ಟೈಮಿಗೆ ಹೋಗುತ್ತಾ, ಆ ಟೈಮಿಗೆ ಬರುತ್ತಾ. ಅದಕ್ಕೋಸ್ಕರ ನಾವೇನಾರ ಟ್ರೀಟ್ಮೆಂಟ್ ತೊಗೊಂಡ್ರೆ ಮತ್ತೆ ರಿಯಾಕ್ಷನ್ ಆಗಿ ಫೇಸ್ ಇದಾಗೋದು ಬೇಡ ಅಂಥೇಳಿ ಸೊ ಅದನ್ನಾದ್ರ ಪಾಡಿಗೆ ಬಿಟ್ಟಿದ್ದೀನಿ. ನಾನು ಇಗ್ನೋರ್ ಮಾಡ್ತೀನಿ. ಫೇಸ್ ಮೇಲಿರುವಂಥ ಪಿಂಪಲ್ಸ್ನ ಇಗ್ನೋರ್ ಮಾಡ್ತೀನಿ. ತುಂಬ ಜನ ಏನಂದರೂ ಕೂಡ ನಾನು ಭಾಳ ತಲೆಗೆ ಹಚ್ಕೊಳ್ಳಲ್ಲ. ಹೇಳ್ತಾರೆ, ಕೆಲವೊಬ್ರು ಅಂದ್ಕೊಳ್ಳಲ್ಲ, ಕೇರ್ ಮಾಡಲ್ಲ, ಡಾಕ್ಟ್ರ್ ಹತ್ರ ಹೋಗ್ರಿ, ಆಯುರ್ವೇದಿಕ್ ಬಳಸ್ರಿ, ಹೋಮ್ ರೆಮಿಡಿ ಟ್ರೈ ಮಾಡಿರಿ, ಇವ್ಯಾವುದು ಯೂಸಿಗೆ ಬರೋಲ್ಲ. ಪಿಂಪಲ್ಸ್ ಒಂದು ಏಜಿಗೆ ಬರುತ್ತೆ, ಒಂದು ಏಜಿಗೆ ಹೋಗುತ್ತೆ, ಅದನ್ನು ಇಗ್ನೋರ್ ಮಾಡಬೇಕು. ಸೊ ಇಗ್ನೋರ್ ಮಾಡ್ತೀನಿ. ಮೇಡಮ್ ಲಾಗ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ, ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡ್ರಿ ಅಲ್ಲಪ್ಪ. ಸೊ ಉತ್ತರ ಕರ್ನಾಟಕದ ಹುಡುಗಿನ ಅದೀನಿ ನಾನು. ಲೋಕಲ್ ನಾವು ಇರೋದ್ರಿಂದ, ಇಲ್ಲೇ ಉತ್ತರ ಕರ್ನಾಟಕದ ಜಿಲ್ಲೆಗೆ ಸೇರೋದ್ರಿಂದ ನಾವು ಮಾತಾಡೋಣ, ಅದರ ನಡೀತೈತಿ, ಹಾಗೇನಿಲ್ಲ. ಸ್ವಲ್ಪ ನೀಟಾಗಿ ಮಾತಾಡ್ತೀನಿ, ನೀಟ್ ಕನ್ನಡದಾಗ, ಸ್ವಲ್ಪ ಸ್ವಚ್ಛ ಕನ್ನಡದಾಗ ಮಾತಾಡ್ತೀನಿ. ಸ್ವಚ್ಛ ಕನ್ನಡ ಅಂದರೆ ಮತ್ತು ಅಷ್ಟೊಂದೇನು ಸ್ವಚ್ಛ ಏನು ಮಾತಾಡೋಲ್ಲ, ಸ್ವಲ್ಪ ಮಿಕ್ಸ್, ಸ್ವಲ್ಪ ನೀಟಾಗಿ ಮಾತಾಡ್ದಂಗೆ ಮಾತಾಡೋದು, ಒಮ್ಮೆ ಉತ್ತರ ಕರ್ನಾಟಕದ ಮಿಕ್ಸ್ ಮಾಡೋದು. ಉತ್ತರ ಕರ್ನಾಟಕದ ಭಾಷೆ ಐತೆ, ಅದನ್ನು ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ. ಸೊ ಓಕೆ, ನಮ್ಮ ಉತ್ತರ ಕರ್ನಾಟಕದ ರೀತಿ ಮಾತಾಡ್ತೀನಿ. ಎಡಿಟಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಎಡಿಟಿಂಗಿನ ಇಂಪ್ರೂವ್ಮೆಂಟ್ ಮಾಡ್ತೀನಿ. ಇಂಪ್ರೂವ್ಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ನೆಕ್ಸ್ಟು 4ನೇ ಕ್ವಶನ್ನು, ನೀವು ಮಾಡೋ ಎಲ್ಲ ಲಾಗ್ ಸೂಪರ್. ಥ್ಯಾಂಕ್ ಯು. ನಾವು ಮಾಡುವಂಥ ಎಲ್ಲ ಲಾಗ್ ಸೂಪರ್ ಅನ್ನಿಸ್ತಿದೆ ನಿಮಗಂತಂದರೆ ಥ್ಯಾಂಕ್ ಯು. ಯಾಕಂದರೆ ನಾವು ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಬೇರೆದವ್ರಿಗೆ ಇಷ್ಟ ಆಗ್ತಾಯಿದೆ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ ನಮಗೇ. ನನ್ನೊಳಗನೆ ಒಂದು ಪ್ರೌಡ್ ಫೀಲ್ ಆಗುತ್ತೆ, ಮಾಡಿದ್ದಕ್ಕೂ ಸಾರ್ಥಕ ಆಗ್ತಾ ಇದೆಯಲ್ಲ, ಬೇರೆದವ್ರಿಗೆ ಇಷ್ಟ ಆಗ್ತಾ ಇದೆಯಲ್ಲ ಅಂತ ಕೇಳಿದಾಗ ಥ್ಯಾಂಕ್ ಯು. 5ನೇ ಕ್ವಶನ್ನು, ಸೂಪರ್ ಲಾಗ್ ಮಾಡ್ತೀರಾ, ಒಂದೊಂದು ಲಾಗ್ ನೋಡಿ ನಿಮ್ಮನ್ನು ನೋಡಿ ಕಲಿಬೇಕು, ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿರಿ.
ಸೂಪರ್ ಲಾಗ್ ಮಾಡ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ಸ್. ಅದಲ್ಲದೆ ಇದನ್ನು ಹಿಂಗೆ ಕಂಟಿನ್ಯೂ ನನಗೆ ಎಲ್ಲಿವರೆಗೂ ಆಗುತ್ತೋ, ನನಗೆ ಲಾಗ್ಸ್ನ ಎಲ್ಲಿವರೆಗೂ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಹಾಕ್ತಾ ಇರ್ತೀನಿ. ನಿಮ್ಮನ್ನು ನೋಡಿ ಕಲಿಬೇಕು, ನನ್ನನ್ನು ನೋಡಿ ಏನು ಅಂಥದ್ದು ಕಲಿಯೋದಿಲ್ಲ, ನಾನೇ ಬೇರೆಯವರಿಂದ ನೋಡಿ ಕಲಿತೀನಿ. ಥ್ಯಾಂಕ್ ಯು ಕ್ವಶನ್ ಕೇಳಿದ್ದಕ್ಕೆ. ಒಂದು ಜನರಿಗೆ ಒಳ್ಳೆಯ ಸಂದೇಶ ನೀಡಿ. ಆದಷ್ಟು ನನ್ನ ಲಾಗ್ನಲ್ಲಿ ನಾನು ಮಾಡುವಂಥ ಆ್ಯಕ್ಟಿಂಗ್ಗಳಲ್ಲಿ ಆದಷ್ಟು ಸೋಷಲ್ ಅವೇರ್ನೆಸ್ ಇದ್ದದ್ದೇ ಮಾಡಿದ್ದೀನಿ. ನಾನು ಒಂದು ಪಾತ್ರಕ್ಕೆ ಜೀವ ತುಂಬಿ ಮಾಡಿದ್ದೀನಿ. ಅಂದರೆ ಕೆಲವೊಂದು ನೀವು ನೋಡಿಲ್ಲ, ನನ್ನ ಕೆಲವೊಂದು ಲಾಗ್ಸ್ನಲ್ಲಿ ಹಾಕಿದ್ದೀನಿ ನಾನು. ಅದು ಆಲ್ಮೋಸ್ಟ್ ಜನ ನನ್ನ ರೀಲ್ಸ್ ಎಲ್ಲ ನೋಡಿಲ್ಲ ಅನ್ಸುತ್ತೆ. ಒಳ್ಳೆ ಮೆಸೇಜ್ ಇರುವಂಥ ಲಾಗ್ಸ್ ರೀಲ್ಸ್ಗಳನ್ನೇ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ನನ್ನಿಂದ ಇನ್ನೂ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕೂಡ ನಾನು ಒಳ್ಳೆ ಮೆಸೇಜ್ ಇರುವಂತಹ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುವಂಥ ರೀಲ್ಸ್ನ ಮುಂದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಜಾಸ್ತಿ. ನಿಮ್ಮ ಲಾಗ್ಸ್ನ ಮಾಡೋಕ್ಕೆ ಕಾರಣ ಏನಿರ್ಬೋದು? ನನ್ನ ಲಾಗ್ಸ್ ಮಾಡೋಕ್ಕೆ ಕಾರಣ ನನ್ನ ಲಾಗ್ಸ್ ಮಾಡೋಕ್ಕೆ ಕಾರಣ ಮೊದಲೇ ಮಾತು, ಲಾಗ್ಸ್ನ ಯಾಕೆ ಇನ್ನೂ ಸ್ಟಾರ್ಟ್ ಮಾಡಿ 1 year ಆಗಿಲ್ಲ. May 1st ನಾನೇನೋ ಒಂದು ಸಲ ಡೆಮೋ ಥರ ಮಾಡಿದ್ದೆ. ಅವಾಗ ನಮ್ಮ ಕ್ಲಾಸ್ ಫ್ರೆಂಡ್ಸಿಗೆಲ್ಲ ಇಷ್ಟ ಆಗಿತ್ತು. ಸೊ ಮಾಡು, ಚೆನ್ನಾಗಿರುತ್ತೆ. ಮತ್ತು ಹಾಗೆ ಮೋಟಿವೇಶನ್ಸ್ ಹೇಳೋರು ಇರ್ತಾರಲ್ಲ ಲೈಫ್ನಲ್ಲಿ, ಎಲ್ಲರ ಲೈಫ್ನಲ್ಲೂ ಒಂದೊಂದು ರೀತಿ ಮೋಟಿವೇಶನ್ ಹೇಳೋರು ಇರ್ತಾರೆ, ಪುಷ್ ಮಾಡಿ ಕಳಿಸೋರು ಇರ್ತಾರೆ, ಈ ರೀತಿ ಮಾಡ ಅಂಥೇಳಿ ಗೈಡ್ ಮಾಡೋರು ಇರ್ತಾರೆ. ಸೊ ನನ್ನಲ್ಲಿರುವಂತಹ ಕೆಲವೊಂದು ಟ್ಯಾಲೆಂಟ್ಗಳನ್ನು ನನ್ನ ಫ್ರೆಂಡ್ಸ್, ಕೆಲವೊಬ್ಬರು ಹಿಡನ್ ಫ್ರೆಂಡ್ಸ್ ಅಂತೆಲ್ಲ ಇರ್ತಾರೆ. ಸೊ ಅವರು ಮೋಟಿವೇಟರ್ಸು, ಗೈಡರ್ಸು ಎಲ್ಲ ಆಗಿರ್ತಾರೆ. ನಾವೇನು ಏನು ಬೆಟರಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ, ನಮ್ಮ ಟ್ಯಾಲೆಂಟ್ನ ಇನ್ನೂ ಎಷ್ಟು ತುಂಬ ಚೆನ್ನಾಗಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಗೈಡ್ ಮಾಡೋಕ್ಕೆ ನನ್ನ ಫ್ರೆಂಡ್ ಕಾರಣ. ಈಗಲೂ ಕೂಡ ಲಾಗ್ಸ್ ಹಾಕಲಿಲ್ಲ ಅಂದ್ರೆ ಒಂದೇ ವೀಡಿಯೋ ಮಿಸ್ ಆದರೂ ಕೂಡ ಹಾಕು, ವೀಡಿಯೋಸ್ ಹಾಕ್ತಾಯಿರು, ವೀಡಿಯೋಸ್ ಬಿಡಬೇಡ ಅಂಥೇಳಿ ತಲೆ ತಿಂತಾರೆ. ಅಕ್ಕ ನೀ ಮಿನಿ ಲಾಗ್ಸ್ ಯಾವ ಥರ ಮಾಡ್ತೀನಿ ನನಗೂ ಹೇಳಕ್ಕ. ಮಿನಿ ಲಾಗ್ಸ್ ಮಾಡೋಕೆ ನನಗೇ ಕಷ್ಟ ಆಗಿತ್ತು, ಹೆಂಗೆ ಮಾಡ್ಬೇಕಂತ ಹೇಳಿ ಎಲ್ಲ ಶೂಟ್ ಮಾಡಿ ಇಟ್ಕೊಳ್ತೀನಿ ನಾನು. ಏನಂದ್ರೆ ವೀಡಿಯೋ ಮಿನಿ ಲಾಗ್ಸ್ ಮಾಡ್ತೀವಂದ್ರೆ ಅದು ಈಸಿ ಮಾತಲ್ವೇ ಅಲ್ಲ. ಬೇರೆದವ್ರಿಗೆ ನೋಡಿದವ್ರು ಅನಿಸುತ್ತಾ ಒಂದು ವೀಡಿಯೋ ಕಂಪ್ಲೀಟ್ ಆಗಿ ನಾನು ಮಿನಿ ಲಾಗ್ಸ್ ಹಾಕಿದಾಗ ಏನಿದೆಲ್ಲ ಟೈಮ್ ವೇಸ್ಟ್, ಏನಕ್ಕೆ ಓದಲ್ಲೇನೋ, ಇದನ್ನ ಮಾಡ್ತಾಳೇನೋ, ಇದ್ರಾಗ ಇರ್ತಾಳೇನೋ. ಒಂದು ಮಿನಿ ಲಾಗ್ಸ್ ನಾವು ಎಡಿಟಿಂಗ್ ಮಾಡಿ ಅದನ್ನು ಬ್ಯೂಟಿಫುಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರೊಳಗಡೆ ಎಷ್ಟು ಹೈರಾಣ ಇರುತ್ತೆ ಅನ್ನೋದು ನನಗೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಗೊತ್ತಾಯಿತು. ಎಲ್ಲ ಕಡೆ ಹೋದಲ್ಲಿ ಶೂಟ್ ತೊಗೋಬೇಕು, ಒಂದೊಂದು ರೀತಿ ಶೂಟ್ ತೊಗೋಬೇಕು, ಬ್ಯೂಟಿಫುಲ್ಲಾಗಿ ಹೆಂಗೆ ಜನರಿಗೆ ತೋರಿಸ್ಬೇಕು ಅನ್ನೋದಕ್ಕೆ ಶೂಟ್ ತೊಗೋಬೇಕು. ನನ್ನ ಕೈಯಲ್ಲಿ ನನಗೆ ಆದಷ್ಟು ಶೂಟ್ ತೊಗೊಂಡಿದ್ದೀನಿ. ನಾನು ಆದಷ್ಟು ಜನರಿಗೆ ಇಷ್ಟ ಆಗೋ ರೀತಿಯೇ ತೋರಿಸ್ಬೇಕು. ಲೊಕೇಶನ್ಗಳಾಗಿರ್ಬೋದು, ಏನೋ ಒಂದು ಮಿನಿ ಲಾಗ್ಸ್ನಲ್ಲಿ ಒಂದು ರೀತಿ ಡಿಫ್ರೆಂಟಾಗಿ ತೋರಿಸೋದಾಗಿರ್ಬೋದು, ವೀಡಿಯೋನ ಬ್ಯೂಟಿಫುಲ್ ಮಾಡಬೇಕು ಅಂತ ಹೇಳಿ ಶೂಟ್ ಮಾಡೋದೇ ಭಾಳ ಕಷ್ಟ ಆಗಿರ್ತೈತಿ. ಶೂಟ್ ಮಾಡಿ ಎಡಿಟ್ ಮಾಡಬೇಕಾದ್ರೆ ತೀರಾ ಕುತ್ತಿಗೆಗೆ ಬಂದುಬಿಟ್ಟಿರ್ತೈತಿ. ಎಲ್ಲ ಸೆಟಪ್ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಹೆಂಗೆ ಹೇಳಬೇಕು, ಏನು ಹೇಳಬೇಕು. ಅದರಲ್ಲಿ ಬೇರೆ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಟೈಮ್ ಲಿಮಿಟ್ ಅಂತ ಇರ್ತೈತಿ, 1.5 ನಿಮಿಷ ಅಷ್ಟೇ ಇರುತ್ತೆ. 1.5 ನಿಮಿಷದ ಮೇಲೆ ಕಂಟೆಂಟ್ ತೊಗೊಳ್ಳೋದೇ ಇಲ್ಲ. ಅದು ಅಕಸ್ಮಾತಾಗಿ ನಾವು 2 ನಿಮಿಷ ಎಡಿಟ್ ಮಾಡಿ 2 ನಿಮಿಷನೂ ಹಾಕಿದ್ವಂದ್ರೆ ಅದು ಕಟ್ ಮಾಡಿಕೊಂಡು ಬರೀ 1.5 ನಿಮಿಷಕ್ಕೆ ಅಷ್ಟೇ ತೋರಿಸುತ್ತೆ. ಸೊ ನಾ ಮಿನಿ ಲಾಗ್ಸ್ ಮಾಡಬೇಕಾದ್ರೆ ಆಲ್ರೆಡಿ 1.5 ನಿಮಿಷಕ್ಕಾಗುವಷ್ಟೇ ಕಂಟೆಂಟ್ನ ಹಾಕಿರಬೇಕು. ಇಡೀ ಹೋಲ್ ಲೊಕೇಶನ್ ಆಗಿರ್ಬೋದು, ಇಡೀ ಹೋಲ್ ಡೇದು ಮಿನಿ ಲಾಗ್ ಆಗಿರ್ಬೋದು, 1.5 ನಿಮಿಷ ಅಷ್ಟೇ ಇರಬೇಕು. ಸೊ ನಾನು ಶೂಟ್ ಮಾಡ್ತೀನಿ, ನಾನು ಎಡಿಟ್ ಮಾಡ್ತೀನಿ. ಲಾಗ್ ಸೂಪರ್ ಆಗಿ ಬರ್ತಾ ಇದೆ, ಕೀಪ್ ಗೋಯಿಂಗ್. ಥ್ಯಾಂಕ್ ಯು. ಟ್ರೈ ಮಾಡ್ತೀನಿ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ರೀತಿ ಹೀಗೆ ಅಪ್ ಆ್ಯಂಡ್ ಡೌನ್. ಒಬ್ಬರು ಟ್ರೆಂಡ್ ಬಂದಮೇಲೆ ಅವರೇ ಕಾಯಂ ಟ್ರೆಂಡಲ್ಲಿರಲ್ಲ, ಮತ್ತೆ ಇಳಿತಾರೆ, ಮತ್ತೆ ಒಬ್ಬರು ಟ್ರೆಂಡಲ್ಲಿ ಬರ್ತಾರೆ. ಸೊ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರ್ತೈತಿ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು. ಟ್ರೈ ಮಾಡ್ತೀನಿ ಮುಂದೊಂದು ದಿನ ನಾನು ಏನೋ ಟ್ರೆಂಡಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದು ಐಫೋನ್ ತೊಗೋಕ. ಅಯ್ಯೋ ತಮ್ಮ, ಐಫೋನಾ?
ತೊಗೊಳ್ಳೋಣ ಮುಂದೇನಾದರೂ ಅಂತ ಒಂದು ತೊಗೊಳ್ಳುವಂಥ ಭಾಗ್ಯ ಬಂದರೆ ಐಫೋನ್ ತೊಗೊಳ್ಳೋಣ, ಆಸೆ ಇದೆ ತೊಗೋಬೇಕಂತೇಳಿ ನೋಡಬೇಕು. ಅಕ್ಕ ನಾನು ನಿನ್ನ ಫ್ಯಾನ್ ಅಕ್ಕ. ಓ ಮೈ ಗಾಡ್, ನಾ ಅಂತ ಬರೀ ಅಷ್ಟೊಂದು ಫೇಮಸ್ ಏನಲ್ಲ ಫ್ಯಾನ್ ಅಂತ ಹೇಳೋಕಪ್ಪ. ಥ್ಯಾಂಕ್ ಯು. ನಿನ್ನ ಒಂದು ಈ ಪ್ರೀತಿಗೆ ಹೇಳೋಕೆ ಮಾತಾ ಬರ್ತಾ ಇಲ್ಲ. ಹೌ ಟು ಎಡಿಟ್ ವಿಡಿಯೋ ಆ್ಯಂಡ್ ವಿಚ್ ಆ್ಯಪ್ಸ್ ಇಸ್. ನಮ್ಮ ಬ್ರದರ್ ಹೇಳ್ತಾನೆ ಎಡಿಟ್ ಕ್ಯಾಪ್ ಕಟ್ನ್ಯಾಗ ಮಾಡು ಅಂತೇಳಿ. ನನಗೆ ಎಡಿಟ್ ಕ್ಯಾಪ್ ಕಟ್ನ್ಯಾಗ ಮಾಡೋಕ್ಕೆ ಬರೋಲ್ಲ. ಕ್ಯಾಪ್ ಕಟ್ನ್ಯಾಗ ಮಾಡಿದ್ರೂ ಇನ್ನೂ ಸುಲಭ ಆಗ್ತೈತಿ. ನಿನಗೆ ಒಳ್ಳೆ ಎಫೆಕ್ಟ್ ಸಿಗ್ತಾವ, ಒಳ್ಳೆ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಚಲೋ ಬರ್ತೈತೆ ಅಂತೇಳಿ ನಾನು ಕ್ಯಾಪ್ ಕಟ್ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೆ. ಬಟ್ ನಂಗೆ ಸರಿ ಮಾಡೋಕ್ಕೆ ಅದರಲ್ಲಿ ಸರಿಯಾಗಿ ನಂಗೆ ವಿಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಸರಿ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಸಿಂಪಲ್ ಸಾದಾ ಆ್ಯಪ್ ಇರ್ತಾವಲ್ಲ, ದೊಡ್ಡದಾಗಿ ಎಡಿಟ್ ಮಾಡೋರಿಗೆ ಅದೇನು ಅನ್ಸುತ್ತಾ, ಇಂಥ ಆ್ಯಪ ಸಾದಾ ಆ್ಯಪ. ಆಲ್ಮೋಸ್ಟ್ ಜನ ಏನು ತಾವಾಗೆ ಎಡಿಟ್ ಮಾಡೋರು ಏನಂದರೆ ಸಿಂಪಲ್ ಎಡಿಟ್ ಆ್ಯಪ್ಸಿಂದನ ಎಡಿಟ್ ಮಾಡ್ತಾರೆ. ಸೊ ಕಾಮನ್ನಾಗಿ ನಾನು ಇನ್ಶಾರ್ಟ್ ಮತ್ತು ಯು ಕಟ್ ಅಂತೇಳಿ ಒಂದೈತಿ. ಜಾಸ್ತಿ ಯು ಕಟ್ನೇ ಮಾಡ್ತಿದ್ದೆ. ಏನಾಗ್ತಿತ್ತು, ಶೂಟ್ ತೊಗೊಂಡಾಗ ತುಂಬ ವೀಡಿಯೋ ಕ್ವಾಲಿಟಿ ಚಲೋ ಬರ್ತಿತ್ತು. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಟೈಮ್ನಾಗ ಸ್ವಲ್ಪ ಭಾಳ ಮಂಜು ಬರ್ತಿತ್ತು ಯು ಕಟ್ ಒಳಗೆ. ಆದರೂ ಆಲ್ಮೋಸ್ಟ್ ವೀಡಿಯೋನ ನಾನು ಯು ಕಟ್ ಒಳಗೆ ಮಾಡೀನಿ. ಈಗೀಗ ಇನ್ಶಾರ್ಟ್ನ ಕೂಡ ನಾನು ಬಳಸಾಕತ್ತೀನಿ. ಇನ್ಶಾರ್ಟ್ ಮತ್ತು ಯು ಕಟ್ ಬೆಸ್ಟ್ ಐತಿ. ಅದು ನನ್ನಂಥವ್ರಿಗೆ ಅಂದ್ರೆ ಈಗ ಯಾರು ಹೊಸದಾಗಿ ಎಡಿಟ್ ಕಲಿಬೇಕು, ಸಿಂಪಲ್ಲಿಂದ ಸ್ಟಾರ್ಟ್ ಮಾಡಿ ಕಲಿಬೇಕಿತ್ತಂದ್ರೆ ಯು ಕಟ್ ಮತ್ತು ಇನ್ಶಾರ್ಟ್ ಬೆಳೆಸ್ರಿ. ಅದು ತುಂಬ ಸಿಂಪಲ್ ಅನ್ಸುತ್ತೆ. ನನಗೆ ಪರ್ಸ್ನಲಿ ಸಿಂಪಲ್ ಅನ್ಸುತ್ತೆ, ಗೈಡ್ ಮಾಡ್ದಂಗೆ ಅನ್ಸುತ್ತೆ. ಹಿಂಗೆ ಇದನ್ನು ಈ ರೀತಿ ಎಫೆಕ್ಟ್ಸ್ ಹಾಕ್ಬೋದಾ, ಈ ರೀತಿ ಎಡಿಟ್ ಮಾಡ್ಕೋಬೋದಾ ಅಂಥೇಳಿ ಅನ್ನುವಂಗೆ. ಸೊ ಇನ್ಶಾರ್ಟ್ ಮತ್ತು ಯು ಕಟ್ನ ನಾನು ಎಡಿಟ್ ಮಾಡೋಕ್ಕೆ ಬಳಸ್ತೀನಿ ಆ್ಯಪ್ನ. ಅಕ್ಕ ಅಷ್ಟು ಕ್ಯೂಟ್ ಇದ್ದೀರಾ ನೀವು. ಮೈ ಗಾಡ್, ಇದೊಂದು ರೀತಿ ದೊಡ್ಡ ಮಾತು ಉಗ್ದಂಗೆ ಅನ್ಸಾತೈತಿ. ಅಂತ ಪರಿ ಕ್ಯೂಟ್ ಏನಿಲ್ಲ. ಕಾಮನ್ನಾಗಿ ಉತ್ತರ ಕರ್ನಾಟಕ ಅಂದರೆ ಬಿಸಿಲಿಗೆಲ್ಲ ಕರ್ರಗಾಗಿಬಿಟ್ಟಿವಿ, ಅದರ ಬೇರೆ ಪಿಂಪಲ್ಸ್ ಆಗಿಬಿಟ್ಟವ. ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಒಳಗೆ ಅಷ್ಟೇ ಕ್ಯೂಟ್ ಕಾಣ್ಬೋದು, ಫಿಲ್ಟರ್ಸ್ ಹಾಕಿದಾಗ. ರಿಯಲ್ಲಾಗಿ ಏನಂತ ಪರಿ ಕ್ಯೂಟ್ ಏನಿಲ್ಲ, ಸಿಂಪಲ್ ಸಾದಾ ಅಷ್ಟೇ. ಥ್ಯಾಂಕ್ ಯು. ಕ್ಯೂಟ್ ಅಂತಿದ್ದಕ್ಕೆ. ನಿಮ್ಮ ಸರಳತೆಯ ಗುಟ್ಟು. ತುಂಬ ಸಿಂಪಲ್ ಇದ್ದೀನಿ, ಅಷ್ಟು ಸಿಂಪಲ್ ಇದ್ದೀನಿ ನಾನು ನೋಡೋಕ್ಕೆ. ಇಲ್ಲ, ನನಗಿಂತ ಸಿಂಪಲ್ ಎಲ್ಲರೂ ಇರ್ತಾರೆ. ಆದರೆ ಮೊದಲೇ ಮಾತು ಹೇಳಬೇಕಂದ್ರೆ ಸಿಂಪಲ್ ಅನ್ನೋದು ಎಲ್ಲರ ಮನೆಯಿಂದ ಬಂದಿರುತ್ತೆ, ಅವ್ರವ್ರ ಮನೆ ಬ್ಯಾಕ್ಗ್ರೌಂಡ್ ಮೇಲೆ. ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಇದೇ ರೀತಿ ಸಿಂಪಲಲ್ಲೇ. ಎಲ್ಲ ಕಡೆ ಗ್ರ್ಯಾಂಡಾಗಂತೂ ರೆಡಿಯಾಗಿ ಹೋಗೋಕ್ಕಾಗಲ್ಲ. ಫಂಕ್ಷನ್ಗೆ ರೆಡಿಯಾಗಿ ಹೋಗೋ ಥರ ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ. ಇಲ್ಲ, ಫಂಕ್ಷನ್ನಲ್ಲಿ ಏನರ ಇವೆಂಟ್ಸ್ ಇದ್ದರೆ, ಫಂಕ್ಷನ್ ಇದ್ದರೆ ಅವಾಗಷ್ಟು ಅದ್ದೂರಿಯಾಗಿ ಗ್ರ್ಯಾಂಡಾಗಿ ರೆಡಿ ಆಗ್ಬೋದು. ಕಾಮನ್ನಾಗಿ ಹೊರಗಡೆ ಆಯಿತು, ಮನೆಯಲ್ಲಾಯಿತು, ಎಲ್ಲೇ ಒಂದು ಬೇರೆ ಊರ ಕಡೆ ಹೋಗ್ಬೇಕಾಯ್ತಂದ್ರೆ ಈಗ ಏನು ನೋಡ್ತಾ ಇದ್ದೀರಾ ಇದೇ ರಾಧಿಕಾನ. ನೇರವಾಗಿ ನೀವು ನೋಡಿದಾಗಲೂ ಇದೇ ರಾಧಿಕಾನ ಹಿಂಗೆ ಸಿಂಪಲಲ್ಲೇ ನೋಡ್ಬೋದು. ಭಾಳ ಅದ್ದೂರಿಯಾಗಿ ನಾನು ರೆಡಿ ಆಗಿರಲ್ಲ, ಒಂದು ಸಿಂಪಲ್ಲಾಗೇ ಇರ್ತೀನಿ. ನಮ್ಮ ಮನೆಯಲ್ಲೂ ನಾವು ಹೀಗೆ, ಎಲ್ಲರ ಮನೆಯಲ್ಲೂ ಸಿಂಪಲ್ ಆಗಿರ್ತಾರೆ. ಸೊ ನಮ್ಮ ಮನೇಲಿ ಕೂಡ ನಾವು ಇಷ್ಟೇ ಸಿಂಪಲ್ಲು. ನೀವು ತುಂಬ ಚೆನ್ನಾಗಿ ಲಾಗ್ಸ್ ಮಾಡ್ತೀರಾ, ಸೂಪರ್ ವಿಡಿಯೋಸ್ ಮಾಡ್ತೀರಾ. ಥ್ಯಾಂಕ್ ಯು. ನಿಮಗೆ ನನ್ನ ಪ್ರತಿಯೊಂದು ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಭಾಳ ಖುಷಿಯಾಗುತ್ತೆ. ಮಾಡಿದ್ದಕ್ಕೂ ವೀಡಿಯೋಸ್ ಮಾಡ್ತಾ ಇರೋದಕ್ಕೂ ಸಾರ್ಥಕ ಅನಿಸುತ್ತೆ. ಮಾಡಿರಿ ಮೇಡಮ್ಮ, ಚಲೋ ಮಾಡ್ತೀರಿ ವಿಡಿಯೋ. ನಿಮ್ಮ ಊರು ಯಾವುದ್ರಿ, ನೀವೇನು ಓದ್ತೀರಿ ಮತ್ತು ವೀಡಿಯೋಸ್ ಮಾಡ್ತೀರಿ ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್. ನಾನು ಏನು ಓದ್ತೀನಿ ಅಂದರೆ, ನಾನು 10th ಆದಮೇಲೆ ಡೈರೆಕ್ಟ್ ಡಿಪ್ಲೊಮಾ ತೊಗೊಂಡೆ. ಸೊ ನಾನು ಪಾಲಿಟೆಕ್ನಿಕ್ ಸ್ಟೂಡೆಂಟ್, ನಾನು ಡಿಪ್ಲೊಮಾ ಸ್ಟೂಡೆಂಟ್. ಬ್ರ್ಯಾಂಚ್ ಬಂದು ಕಂಪ್ಯೂಟರ್ ಸೈನ್ಸ್. ಈಗ ರೀಸೆಂಟಾಗಷ್ಟೇ ನನ್ನ ಫೈನಲ್ ಎಕ್ಸಾಮ್ ಆಯಿತು. 3 ವರ್ಷದ ಡಿಪ್ಲೊಮಾನು ಕೂಡ ಕಂಪ್ಲೀಟ್ ಮಾಡಿದೆ. ನಾನು 10th ಆದ ಕೂಡಲೇ PUC ಹಚ್ಚಲಿಲ್ಲ, 10th ಆದಮೇಲೆ ಡೈರೆಕ್ಟ್ ಡಿಪ್ಲೊಮಾ ತೊಗೊಂಡೆ. 3 ವರ್ಷ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ಏನನ್ನೋದು ನೋಡಬೇಕು. ನೀವು ನನಗೆ ಕ್ವಶನ್ ಆ್ಯಂಡ್ ಆನ್ಸರ್ ಒಳಗೆ ಕಳಿಸಿರುವಂಥ ಕೆಲವು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ.
ನಿಮಗೇನಾದರೂ ನನ್ನ ಕೆಲವೊಂದು ಉತ್ತರಗಳಿಂದ ಬೇಜಾರಾಗಿತ್ತಂದರೆ, ಏನೋ ರೂಢ್ ಥರ ಆನ್ಸರ್ಸ್ ಏನಾದರೂ ಬಂದಿತ್ತಂದರೆ ಕ್ಷಮೆ ಇರಲಿ. ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ, ಯಾಕಂದರೆ ಎಲ್ಲಿ ಸಿಗ್ತೀನೋ ಅಲ್ಲಿ ಕೆಲವೊಬ್ರು ಗುರುತಿಡ್ದು ಕೂಡ ಮಾತಾಡ್ಸಿದ್ದೀರಿ. ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ಅಷ್ಟೇ ಪ್ರೀತಿ ಕೊನೆವರೆಗೂ ಇರಲಿ, ಜೊತೆ ಇರಲಿ. ನನ್ನ ಕಡೆಯಿಂದ ಆದಷ್ಟು ಒಳ್ಳೆ ಸಂದೇಶ ಇರುವಂತಹ ರೀಲ್ಸ್ ಆಗಲಿ ಲಾಗ್ಸ್ ಆಗಲಿ ಹಾಕ್ತೀನಿ. ನಿಮ್ಮೆಲ್ಲರ ಪ್ರಶ್ನೆಗಳಿಗೂ ನಿಮ್ಮೆಲ್ಲರ ಈ ಕೆಲವು ಕ್ವಶನ್ಗೆ ಒಳ್ಳೆ ರೀತಿಯಿಂದ ಉತ್ತರ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲೂ ಕೂಡ ಬೇಸರಾಗಕ್ಕೆ ಬಿಟ್ಟಿಲ್ಲ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.